ಓ ಮೈ ಗಾಡ್, ಇವತ್ತು ತುಂಬ ಖುಷಿ ಬರೋವಂಥ ದಿನ. ಯಾಕಂದರೆ ನನ್ನ ಲೈಫಲ್ಲಿ ಫಸ್ಟ್ ಡ್ರೀಮ್ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. नामुमकिन जैसी कोई भी चीज नहीं, ये जो हर सिंगर नामुमकिन जैसी कोई भी चीज नहीं, जो खुद ना बने वो कोई भी नसीब नहीं. मिलेगी मंजिल चाहे करीब नहीं, मैं हूँ दिल का अमीर भाई गरीब नहीं. कोई भी लकीर नहीं ऐसी जो कह दे तुझे तेरी तकदीर नहीं. अगर हुई तेरी हार तो मान ले ये बात, बंदा तू ही जिम्मेदार कोई और नहीं. कहते हैं गीत यही नए जमाने की है, देखो नई रीत यही. जो कुछ चाहेगा तू वो भी बजाएगा, तू जीत होगी तेरी, कर खुद पे यकीन. पानी हो कम कंकर से निकाल, एड़ी का पसीना अपने सुर से निकाल. बस कर बातचीत, रात गई बीत, तेरे सामने सवेरा तेरे सामने है जीत. 2 ವರ್ಷಗಳ ಹಿಂದೆ ನಾನು ಫಸ್ಟ್ ಡ್ರೀಮ್ ಬೈಕ್ನ ಪರ್ಚೇಸ್ ಮಾಡುವಾಗ ಅಪ್ಪ ಹೇಳಿದರು, ಬೈಕ್ ಯಾಕೆ ಕಾರ್ ತೊಗೊಂಡು. ಆದರೆ ನಾನು ಹೇಳಿದ್ದೆ, ತಗೊಳ್ಳೋಣ, ಮನೆ ಕಟ್ಟಬೇಕು ಅಂದರೆ ಟೈಮ್ ಬೇಕಾಗುತ್ತೆ, ಆದರೆ ಅರಮನೆ ಕಟ್ಟಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಇವತ್ತು ಆ ಕನಸು ನನಸಾಗಿದೆ, ಬಟ್ ಆ ಕನಸು ಕಂಡಂಥ ಪರ್ಸನ್ ನನ್ನ ಜೊತೆಗಿಲ್ಲ. ನನಗೆ ಅವರ ಆಶೀರ್ವಾದ ಸದಾ ಇರುತ್ತೆ ಅನ್ನೋವಂಥ ಒಂದು ನಂಬಿಕೆ ಇದೆ. ಅದರಿಂದಾನೇ ಈ ರೀತಿ ಒಂದು ಒಳ್ಳೆ ಅಚೀವ್ಮೆಂಟ್ಗಳು ನನ್ನ ಲೈಫಲ್ಲಿ ನಡೀತಾ ಇದೆ. ಪರವಾಗಿಲ್ಲ, ತುಂಬ ಜನ ನನ್ನ ಬಗ್ಗೆ ಮಾತಾಡಿದ್ದು ಕೂಡ ನನಗೆ ನೆನಪಿದೆ, ತುಂಬ ಜನ ನನ್ನ ಬಗ್ಗೆ ನೆಗೆಟಿವ್ ಮಾತಾಡಿದ್ದು ಕೂಡ ನನಗೆ ನೆನಪಿದೆ. ಆದರೆ ಯಾವತ್ತೂ ಕೂಡ ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿಲ್ಲ. ಯಾಕಂದರೆ ಈ ರೀತಿ ಆನ್ಸರ್ಗಳು ಕೊಡೋದು ನನಗೆ ತುಂಬ ಇಷ್ಟ. ಫೈನಲ್ ಆಗಿ ನನ್ನ ಕಡೆಯಿಂದ ಒಂದೇ ಒಂದು ಸಣ್ಣ ಮಾತು, ಎಲ್ರಿಗೂ ಕೂಡ ಇದಕ್ಕಿಂತ ದೊಡ್ಡ ಲೈಫ್ ವೆಯ್ಟ್ ಮಾಡ್ತಾ ಇದೆ. ಆದರೆ ಅದಕ್ಕೋಸ್ಕರ ಆ ಒಂದು ಲೈಫ್ನ ಅನ್ಲಾಕ್ ಮಾಡಬೇಕು ಅಂತಂದರೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ನಾನು ಫುಲ್ಫಿಲ್ ಮಾಡಬೇಕು. ಯಾವತ್ತೂ ನಂಬಿಕೆನ ಕಳ್ಕೊಳ್ಳೋಕೆ ಹೋಗ್ಬೇಡಿ, ಅಥವಾ ನೀವು ಮಾಡೋ ಕೆಲಸದ ಮೇಲೆ ತುಂಬ ನಂಬಿಕೆ ಇರಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಯಾವತ್ತೂ ನಿಮ್ಮ ಕೆಲಸನ ಬಿಡೋಕ್ಕೆ ಹೋಗ್ಬೇಡಿ. ಆಲ್ ದ ವೆರಿ ಬೆಸ್ಟ್.